Good morning students. Welcome to the chemistry CET class. Today I am going to start a new topic, chemical equilibrium. So first year ಅಲ್ಲಿ chemical equilibrium ಅನ್ನೋ ಚಾಪ್ಟರ್ ನ ಸ್ಟಡಿ ಮಾಡಿದ್ರಿ. ಸೊ ಅದರಲ್ಲಿ ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಂದ್ರೆ ಏನು, ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಅನ್ನೋದನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಫಾರ್ಮುಲಾ ಏನು ಅನ್ನೋದನ್ನ ಓದಿದ್ರಿ. ಸೊ ಎಫೆಕ್ಟ್ ಆಫ್ ಟೆಂಪ್ರೇಚರ್, ಪ್ರೆಷರ್ ಅಥವಾ ಕಾನ್ಸಂಟ್ರೇಷನ್, ಸೊ ವಿತ್ ರೆಸ್ಪೆಕ್ಟ್ ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅನ್ನೋದನ್ನೆಲ್ಲ ಸ್ಟಡಿ ಮಾಡಿದ್ರಿ. ಸೊ ಲೇ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ ಅನ್ನೋದು, ಇನ್ನು ಸೊ ಅಯಾನಿಕ್ ಈಕ್ವಿಲಿಬ್ರಿಯಂ ವಿತ್ ರೆಸ್ಪೆಕ್ಟ್ ಟು ಅಯಾನ್ಸ್ ಈಕ್ವಿಲಿಬ್ರಿಯಂ ಕಂಡೀಷನ್ಸ್ನ ಸ್ಟಡಿ ಮಾಡಿದ್ರಿ. ಸೊ ಈ ರೀತಿ ಕಾನ್ಸೆಪ್ಟ್ಸ್ ಎಲ್ಲವೂ, ಮತ್ತು ಆ್ಯಸಿಡ್ ಬೇಸ್ ಅನ್ನೋ ಕಾನ್ಸೆಪ್ಟ್ಸ್ನ, ಬ್ರಾನ್ಸ್ಟೆಡ್ ಆಸಿಡ್ ಬೇಸ್ ಕಾನ್ಸೆಪ್ಟ್ಸ್, ಲಾರಿ ಆಸಿಡ್ ಬೇಸ್ ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಅದಲ್ದಲೇ ಸಾಲ್ಯುಬಿಲಿಟಿ ಪ್ರಾಡಕ್ಟ್ KSP ವ್ಯಾಲ್ಯೂ, ಸೊ ಈ ರೀತಿ ಕಾನ್ಸೆಪ್ಟ್ಸ್ ಎಲ್ಲ ಕೆಮಿಕಲ್ ಈಕ್ವಿಲಿಬ್ರಿಯಂ ಚಾಪ್ಟರ್ ಓದಿದ್ರಿ. ಸೊ ರೀಕಾಲ್ ಮಾಡ್ಕೊಳ್ಳಿ ಒಂದ್ಸತಿ. ಲೆಟ್ಸ್ ಮೂವ್ ಆನ್ ಟು CET ಕ್ವಶನ್ಸ್. ಫಸ್ಟ್ ಕ್ವಶನ್ ನೋಡಿ, ದ ರಿಯಾಕ್ಷನ್ hydrogen in its gaseous state plus iodine in its gaseous state react to form a hydrogen iodide. 2 moles of hydrogen iodide doesn't proceed to completion because it is a option A exothermic, option B endothermic, option C reversible, option D ಆಗಬೇಕದು, option D hydrogen iodide formed is unstable. ಸೊ ಅಲ್ಲಿ ನಿಮಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಗ್ಯಾಸ್ನ ಅಯೋಡಿನ್ ಗ್ಯಾಸ್ ಜೊತೆ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಹೈಡ್ರೋಜನ್ ಅಯೋಡೈಡ್ ಅನ್ನೋ ಗೇಷಿಯಸ್ ಸ್ಟೇಟ್ ಫಾರ್ಮೇಷನ್ ಆಗ್ತಾ ಇದೆ, ಬಟ್ ಈ ರಿಯಾಕ್ಷನ್ ಕಂಪ್ಲೀಟ್ ಆಗಲ್ಲ. ಸೊ ಪ್ರೊಸೀಡ್ ಟು ಕಂಪ್ಲೀಷನ್ ಪ್ರೊಸೀಡ್ ಟು ಕಂಪ್ಲೀಷನ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ದಾರೆ, ಬಿಕಾಸ್ ಇಟ್ ಈಸ್ ಎ ರಿವರ್ಸಿಬಲ್ ರಿಯಾಕ್ಷನ್. ಕಂಪ್ಲೀಟ್ ಆಗಬೇಕು ಅಂದರೆ ಓನ್ಲಿ ಫಾರ್ವರ್ಡ್ ರಿಯಾಕ್ಷನ್ ಮಾತ್ರ ಆಗಬೇಕು, ಬಟ್ ಅದು ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ಸೊ ಬ್ಯಾಕ್ವರ್ಡ್ ರಿಯಾಕ್ಷನ್ನು ಸಹ ನಿಮಗೆ ಅಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅಂದರೆ, ಸೊ ಅಲ್ಲಿ ಫಾರ್ವರ್ಡ್ ಅಂತ ಅಂದಾಗ ಹೈಡ್ರೋಜನ್ ಅಯೋಡೈಡ್ ಫಾರ್ಮೇಷನ್ ಆಗ್ತಾ ಇರತ್ತೆ. ಸೊ ಅಲ್ಲಿ ನಿಮಗೆ ಮತ್ತೆ ಕಂಡೀಷನ್ ಸ್ವಲ್ಪ ಕರೆಕ್ಟಾಗಿ ಅಲ್ಲಿ ಮೇಂಟೈನ್ ಆಯಿತು ಅಂದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಹೈಡ್ರೋಜನ್ ಅಯೋಡೈಡ್ ಫಾರ್ಮೇಷನ್ ಆಗಿರುತ್ತೆ ಅಷ್ಟೇ ನಿಮಗೆ ಡಿಸೋಸಿಯೇಟ್ ಆಗಿ ಹೈಡ್ರೋಜನ್ ಮತ್ತು ಅಯೋಡಿನ್ ಆಗಿ ಕನ್ವರ್ಷನ್ ಆಗುತ್ತೆ ಇನ್ ರಿವರ್ಸಿಬಲ್ ಕಂಡೀಷನ್. ಸೊ ಹಾಗಾಗಿ ಡಸಂಟ್ ಪ್ರೊಸೀಡ್ ಟು ಕಂಪ್ಲೀಷನ್. ಯಾಕೆ ಅಂದರೆ ಬಿಕಾಸ್ ಇಟ್ ಈಸ್ ಎ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕ್ವಶನ್ ನೋಡಿ, ಅ ಗ್ಲಾಸ್ ಬಲ್ಬ್ ಈಸ್ ಫಿಲ್ಡ್ ವಿತ್ NO2 ಗ್ಯಾಸ್, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್, so which is a brown color ಅಂತ ಹೇಳ್ಬೋದು, and immersed in an ice bath at 0 degrees Celsius which becomes colorless after some time. This colorless gas will be. ಸೊ ಏನಾಗಿದೆ, ಒಂದು ಗ್ಲಾಸ್ ಬಲ್ಬ್ ತಗೊಂಡಿದ್ದಾರೆ. ಆ ಗ್ಲಾಸ್ ಬಲ್ಬ್ ಅಲ್ಲಿ ನಿಮಗೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್ನ ಫಿಲ್ ಮಾಡಿದ್ದಾರೆ. ಫಿಲ್ ಮಾಡಿಬಿಟ್ಟು ಐಸ್ ಬಾತ್ ಅಲ್ಲಿ ಅದನ್ನ ಇಮ್ಮರ್ಸ್ ಮಾಡಿದ್ದಾರೆ. ಐಸ್ ಬಾತ್ ಅಂತ ಅಂದಾಗ ಟೆಂಪ್ರೇಚರ್ ಏನಿರುತ್ತೆ 0 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ. ಸೊ ಅಲ್ಲಿ ಆ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇಡ್ತಾ ಇದ್ದಂಗೆ ಏನು ನಿಮಗೆ NO2 ಗ್ಯಾಸ್ ಫಿಲ್ ಮಾಡಿದ್ರಿ, ಬ್ರೌನ್ ಕಲರ್ ಇತ್ತು. ಸೊ ಇಟ್ ಟರ್ನ್ಸ್ ಟು ಕಲರ್ಲೆಸ್. ಯಾವಾಗ? ಆಫ್ಟರ್ ಸಮ್ ಟೈಮ್. ಸೊ ಕಲರ್ಲೆಸ್ ಗ್ಯಾಸ್ ಆಗ್ತಾ ಇದೆ ಅಂದರೆ ಅದು ಯಾವ ಗ್ಯಾಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ NO2ನೇನ, ಆಪ್ಷನ್ ಬಿ ಆಪ್ಷನ್ ಸಿ N2O4, ಆಪ್ಷನ್ ಡಿ N2O5 ಅಂತ ಕೇಳಿದ್ದಾರೆ. ಸೊ NO2 ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ರಿಯಾಕ್ಷನ್ ಏನಿದೆ, ರಿಯಾಕ್ಟೆಂಟ್ ಯಾವ ಗ್ಯಾಸ್ ಇದೆ? NO2. ಸೇ 2 moles ಅಷ್ಟು NO2 ಗ್ಯಾಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಟ್ಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ಸೊ ಡಬಲ್ ಹೆಡೆಡ್ ಆರೋ ಬರ್ತಿದ್ದೀನಿ, ರಿವರ್ಸಿಬಲ್ ರಿಯಾಕ್ಷನ್. ಸೊ ಇದು ಡೈಮರೈಸ್, 2 ಮಾಲಿಕ್ಯೂಲ್ಸ್ ಇರೋದನ್ನ ಡೈಮರೈಸ್ ಟು ಫಾರ್ಮ್ N2O4. 2 ಮಾಲಿಕ್ಯೂಲ್ಸ್ ಆಫ್ NO2 ನಿಮಗೆ ಡೈಮರ್ ಫಾರ್ಮ್ ಅಲ್ಲಿ ನಿಮಗೆ ಈ ರೀತಿ ಸೊ ಒಂದು ಗ್ಯಾಸ್ ಕನ್ವರ್ಟ್ ಆಗುತ್ತೆ, ದಟ್ ಈಸ್ N2O4. ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ವಿಚ್ ಈಸ್ ಆಲ್ಸೋ ಎ ಗ್ಯಾಸ್. NO2 is also a gas and N2O4 is also a gas. ಸೊ ಫಾರ್ವರ್ಡ್ ರಿಯಾಕ್ಷನ್ ಆಗೋ ಕಂಡೀಷನ್ ಯಾವುದು ಅಂದರೆ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಲೋ ಟೆಂಪ್ರೇಚರ್. ಅದೇ ಬ್ಯಾಕ್ವರ್ಡ್ ರಿಯಾಕ್ಷನ್ ಯಾವಾಗ ಆಗುತ್ತೆ ಅಂದರೆ ಅಟ್ ಹೈ ಟೆಂಪ್ರೇಚರ್. ಸೊ ಹೈ ಟೆಂಪ್ರೇಚರ್ ನಿಮಗೆ ಏನಾಗುತ್ತೆ,
ಅಗೇನ್ ಡೈಮರ್ ಆಗಿರೋದ್ರಿಂದ N2O4 ಅದು ಮತ್ತೆ ಡಿಸೋಸಿಯೇಟ್ ಆಗಿ NO2 ಆಗುತ್ತೆ. ಇಲ್ಲಿ ಅವ್ರು ಕೇಳಿರೋದು ಐಸ್ ಬಾತ್ ಕಂಡೀಷನ್ ದಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಅಂತದೆ. NO2 ಸೊ ಇನ್ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ NO2 ಏನಾಗಿ ಕನ್ವರ್ಟ್ ಆಗುತ್ತೆ, N2O4 ಆಗಿ ಕನ್ವರ್ಟ್ ಆಗುತ್ತೆ. NO2 ಇಸ್ ಅ ಬ್ರೌನ್ ಕಲರ್ ಗ್ಯಾಸ್, ನೆನ್ಪಿಟ್ಕೊಳ್ಳಿ. N2O4 ಇಟ್ ಈಸ್ ಅ ಕಲರ್ಲೆಸ್ ಗ್ಯಾಸ್. ಅಲ್ಲಿಗೆ ಐಸ್ ಬಾಟಲ್ಲಿ ಇಡ್ತಾ ಇದ್ದಂಗೆ ನಿಮಗೆ ಕಲರ್ಲೆಸ್ ಗ್ಯಾಸ್ ಆಗಿ ಕನ್ವರ್ಟ್ ಆಗಿರೋ ಗ್ಯಾಸ್ ಯಾವುದು, N2O4. ಅದೇ ನೀವು ಟೆಂಪ್ರೇಚರ್ನ ಜಾಸ್ತಿ ಮಾಡಿ, ಐಸ್ ಕೋಲ್ಡ್ ಕಂಡೀಷನ್ಗಿಂತ ಟೆಂಪ್ರೇಚರ್ನ ಜಾಸ್ತಿ ಮಾಡಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ, ಮತ್ತೆ ನಿಮಗೆ ಬ್ರೌನ್ ಕಲರ್ ಗ್ಯಾಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಲರ್ಲೆಸ್ ಗ್ಯಾಸ್ ಯಾಕೆ ಫಾರ್ಮೇಷನ್ ಆಗಿದೆ ಅಂತಂದ್ರೆ ಬಿಕಾಸ್ ಫಾರ್ಮೇಷನ್ ಆಫ್ N2O4. ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, for the reaction 2 moles of ammonia, so in its gaseous state, so converted into nitrogen gas and hydrogen gas, 1 mole of nitrogen and 3 moles of hydrogen gas, the units of Kp will be, Kp na unit ಏನಾಗಿರುತ್ತೆ, option A 1 atmosphere, so option B atmosphere cube, so option C atmosphere to the power of -2, option D atmosphere to the power of 2 ಅಂದ್ರೆ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಫಾರ್ಮುಲಾ ಹಾಕ್ಬೇಕಾದ್ರೆ ಏನಾಗಿದೆ, ಇದು ರಿವರ್ಸಿಬಲ್ ಕಂಡೀಷನ್, ಅಮೋನಿಯಾ ಗ್ಯಾಸ್ ಇರೋದು ಡಿಸೋಸಿಯೇಟ್ ಆಗಿ ನೈಟ್ರೋಜನ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಆಗ್ತಾ ಇದೆ. ಸೊ ಹಾಗಾಗಿ ಗ್ಯಾಸ್ ಎಲ್ಲವೂ ಗ್ಯಾಸ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನಾನು ಇದನ್ನ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು ತಗೊಳ್ತೀನಿ, Kp ಇಸ್ ಈಕ್ವಲ್ ಟು, ಯಾವಾಗಲೂ ಫಾರ್ಮುಲಾ ಹಾಕ್ಬೇಕಾದ್ರೆ ಗೊತ್ತಿದೆ ಅಲ್ವಾ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಏನು ಪ್ರಾಡಕ್ಟ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ತೊಗೊಳ್ತೀವಿ. ಹಾಗಾಗಿ ಇಲ್ಲಿ ಗ್ಯಾಸ್ ಆಗಿದ್ದರಿಂದ ಪ್ರೆಷರ್ ತೊಗೊಳ್ತೀವಿ. ಪ್ರೆಷರ್ ಆಫ್ ನೈಟ್ರೋಜನ್ ಮೋಲಾರ್ ಕಾನ್ಸಂಟ್ರೇಷನ್ ಅಥವಾ ನಿಮಗೆ ಪ್ರೆಷರ್ ಆಫ್ ನೈಟ್ರೋಜನ್ ಇಂಟು ಪ್ರೆಷರ್ ಆಫ್ ಹೈಡ್ರೋಜನ್ ಎಷ್ಟು ಮೋಲ್ಸ್ ಇದೆ, 3 moles. ಹಾಗಾಗಿ 3 ಮೇಲೆ ತೊಗೊತೀನಿ ಡಿವೈಡೆಡ್ ಬೈ, ಸೊ ಪ್ರೆಷರ್ ಆಫ್ ಅಮೋನಿಯಾ ಎಷ್ಟು ಮೋಲ್ಸ್ ಇದೆ, 2 moles. ಸೊ ಇಲ್ಲೇನು ಇಲ್ಲ ಅಂದ್ರೆ ಅರ್ಥ ಏನು, 1 ಇದೆ ಅಂತ. 1 + 3 ಎಷ್ಟಾಯ್ತು, 4. ಅಲ್ಲಿಗೆ ಪ್ರೆಷರ್ನ ನಾವು ಯಾವ ಯೂನಿಟ್ ಅಲ್ಲಿ ಹೇಳ್ತೀವಿ, ಅಟ್ಮಾಸ್ಫಿಯರ್. ಸೊ ಹಾಗಾಗಿ ಅಟ್ಮಾಸ್ಫಿಯರ್ ಟು ದ ಪವರ್ ಆಫ್ 4 ಆಯ್ತು ನ್ಯೂಮರೇಟ್ ಅಲ್ಲಿ, ಕೆಳಗಡೆ ಅಟ್ಮಾಸ್ಫಿಯರ್ ಟು ದ ಪವರ್ ಆಫ್ 2 ಆಯ್ತು. ಸೊ ಡಿವೈಡ್ ಮಾಡಿ, ಇದು ಅಟ್ಮಾಸ್ಫಿಯರ್ ಟು ದ ಪವರ್ ಆಫ್ 2 ಮೇಲೆ ಹೋದ್ರೆ ಏನಾಯ್ತು, -2 ಆಯ್ತು. 4 ಅಲ್ಲಿ 2 ಹೋದ್ರೆ ಎಷ್ಟಾಯ್ತು, 2. ಸೊ ಹಾಗಾಗಿ ಅಟ್ಮಾಸ್ಫಿಯರ್ ಸ್ಕ್ವಯರ್ ಏನಿದೆ ಅದು ನಿಮಗೆ ಕರೆಕ್ಟ್ ಯೂನಿಟ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಕ್ವಶನ್ಸ್ ಅಲ್ಲಿ ಕೆಪಿಗೆ ಫಸ್ಟ್ ನೀವು ಫಾರ್ಮುಲಾ ಹಾಕಿ ಸೊ ಏನ್ ಯೂನಿಟ್ಸ್ ಏನಿದೆ ಆ ಯೂನಿಟ್ಸ್ ನ ನೀವು ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಇಲ್ಲಿ ಆನ್ಸರ್ ನೋಡೋದಾದ್ರೆ ಆಪ್ಷನ್ ಡಿ ಅಟ್ಮಾಸ್ಫಿಯರ್ ಸ್ಕ್ವಯರ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರಿಯಾಕ್ಷನ್ ಕೋಶೆಂಟ್ Q for the reaction N2 + 3H2. So N2 in gaseous state react with 3 moles of hydrogen in gaseous state to form 2 moles of ammonia in gaseous state is given by. So ಇಲ್ಲಿ ಕೋಶೆಂಟ್ ಗೆ ಫಾರ್ಮುಲಾ ಹಾಕಿದ್ದಾರೆ. ಅಗೇನ್ ಪ್ರಾಡಕ್ಟ್ ಏನಿದೆ ಅಮೋನಿಯಾ, ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ to the power of 2 divided by molar concentration of nitrogen into molar concentration of hydrogen to the power of 3. The reaction will proceed from right to left. So ಅಲ್ಲಿ ನಿಮಗೆ ರೈಟ್ ಇಂದ ಲೆಫ್ಟಿಗೆ ಯಾವಾಗ ಮೂವ್ ಆಗುತ್ತೆ, ಈಗ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಕಂಬೈಂಡ್ ಆದಾಗ ಅಮೋನಿಯಾ ಫಾರ್ಮೇಷನ್ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಲೆಫ್ಟ್ ಇಂದ ರೈಟ್ ಮೂವ್ ಆಗ್ತಾ ಇದೆ. ಅವ್ರು ಕೇಳ್ತಾರದೇನು, ರೈಟ್ ಇಂದ ಲೆಫ್ಟ್ ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಯಾವಾಗ ಆಗತ್ತೆ ಅಂತ ಕೇಳಿದ್ದಾರೆ. ಸೊ ಇವಾಗ ನಿಮ್ಗೆ ಸೊ ಫಸ್ಟ್ ಇದ್ರಲ್ಲಿ ಕ್ಲಾಸಸ್ ಅಲ್ಲಿ ಹೇಳಿದೆ ಯಾವಾಗ ನಿಮಗೆ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ, ಯಾವಾಗ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಕೋಶೆಂಟ್ QC ವ್ಯಾಲ್ಯೂ ಮೇಲೆ ಅಂತ ಹೇಳಿದ್ದೆ. ಸೊ ಯಾವ ಕಂಡೀಷನ್ ಅಲ್ಲಿ ಅಂತ ನೋಡಿದ್ರೆ ಇಲ್ಲಿ ನಿಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ವ್ಯಾನ್ Q ಕೋಶೆಂಟ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ Kc ವ್ಯಾಲ್ಯೂ.
ಸೊ ಕೋಶೆಂಟ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ Kc ವ್ಯಾಲ್ಯೂ ಇದ್ದಾಗ ನಿಮಗೆ ಸೊ ರೈಟ್ ಇಂದ ಲೆಫ್ಟಿಗೆ ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವಾಗ ಮಾತ್ರ ನಿಮಗೆ ರೈಟ್ ಟು ಲೆಫ್ಟ್ ಮೂವ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಎಲ್ಲಿ ತನಕ ಮೂವ್ ಆಗುತ್ತೆ ರೈಟ್ ಟು ಲೆಫ್ಟ್ ಅಂದ್ರೆ ಅಗೇನ್ ಅದನ್ನು ಅಷ್ಟೇ. ಸೊ ವೆನ್ Q ಇಸ್ ಈಕ್ವಲ್ ಟು Kc ಎರಡು ಈಕ್ವಲ್ ಆಗೋ ತನಕ ನಿಮಗೆ ಸೊ ರೈಟ್ ಟು ಲೆಫ್ಟ್ ಆಗಬೇಕು ಅಂದ್ರೆ Q ಮಸ್ಟ್ ಬಿ ಗ್ರೇಟರ್ ದ್ಯಾನ್ Kc. ಸೊ ಆ ಕಂಡೀಷನ್ ಮಾತ್ರ ನಿಮಗೆ ರೈಟ್ ಟು ಲೆಫ್ಟ್ ಆಗುತ್ತೆ. ಸೊ ಟು ಫುಲ್ಫಿಲ್ ದ ಲೇ ಚಾಟ್ರಿಯಸ್ ಪ್ರಿನ್ಸಿಪಲ್, ಸೊ Q ಗ್ರೇಟರ್ ದ್ಯಾನ್ Kc, ದೆನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಫಿಫ್ತ್ ಕ್ವಶನ್, with increase in temperature equilibrium constant of a reaction. ಸೊ ಟೆಂಪರೇಚರ್ ಜಾಸ್ತಿ ಮಾಡಿದಾಗೂ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆಲ್ವೇಸ್ ಇನ್ಕ್ರೀಸಸ್, ಆಪ್ಷನ್ ಬಿ ಆಲ್ವೇಸ್ ಡಿಕ್ರೀಸಸ್, ಆಪ್ಷನ್ ಸಿ may increase or decrease depending upon whether Np is greater than Nr or Np is less than Nr. So may, option D, may increase or decrease depending upon whether the reaction is exothermic or endothermic. ಸೊ ಅಲ್ಲಿ ನಿಮಗೆ ರಿಯಾಕ್ಷನ್ ಎಕ್ಸೋಥರ್ಮಿಕಾ ಅಥವಾ ಎಂಡೋಥರ್ಮಿಕಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಆಪ್ಷನ್ ಡಿ ಇದೆ. ಯಾವಾಗ ನಿಮಗೆ ಒಂದು ರಿಯಾಕ್ಷನ್ ಅಲ್ಲಿ ಕೆ ವ್ಯಾಲ್ಯೂ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಸೊ ಅಲ್ಲಿ ನಿಮಗೆ ಏನಾಗುತ್ತೆ ಅಂತ ಕೇಳಿರೋದು ಇನ್ಕ್ರೀಸ್ ಆಗತ್ತೆ ಯಾವಾಗ ಅಂತ ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್. ಟೆಂಪರೇಚರ್ನ ಈಗ ರೈಸ್ ಮಾಡ್ತೀನಿ, ಕೆ ವ್ಯಾಲ್ಯೂ ಏನಾಗುತ್ತೆ, ಅದೇ ನಿಮಗೆ ಟೆಂಪರೇಚರ್ನ ಕಮ್ಮಿ ಮಾಡ್ತೀನಿ, ಕೆ ವ್ಯಾಲ್ಯೂ ಏನಾಗುತ್ತೆ. ಅವ್ರು ಕೇಳಿರೋದು ಕೆ ವ್ಯಾಲ್ಯೂ ಇನ್ಕ್ರೀಸ್ ಯಾವಾಗ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಅನ್ನೋದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. may increase or decrease depending upon whether the reaction is exothermic or endothermic. ಸೊ ಅಲ್ಲಿ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಇದೆಯಾ ಎಂಡೋಥರ್ಮಿಕ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ಕ್ರೀಸ್ ಕೆ ವ್ಯಾಲ್ಯೂ ಆಗತ್ತೆ ಯಾವಾಗ ಅಂದ್ರೆ ಎಂಡೋಥರ್ಮಿಕ್ ಕಂಡೀಷನ್ ಅಲ್ಲಿ. ಎಂಡೋಥರ್ಮಿಕ್ ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ಹೀಟ್ ಎನರ್ಜಿ ಆಗುತ್ತೆ. ಅಬ್ಸಾರ್ಪ್ಷನ್ ಆಯ್ತು ಅಂದಾಗ ಸೊ ಅಲ್ಲಿ ನಿಮಗೆ ಏನಾಯ್ತು ಟೆಂಪರೇಚರ್ ರೈಸ್ ಆಯ್ತು, ಹಾಗಾಗಿ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ, Kc ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಬರುತ್ತೆ. ಸೊ ಹಾಗೆ Kc ವ್ಯಾಲ್ಯೂ ಜಾಸ್ತಿ ಆಗಬೇಕು ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದ್ರೆ ಟೆಂಪರೇಚರ್ ಮಸ್ಟ್ ಇನ್ಕ್ರೀಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಅದೇ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, Kc ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಗೇನ್ ಅಲ್ಲಿ Kc ವ್ಯಾಲ್ಯೂ ನಿಮಗೆ ಡಿಕ್ರೀಸ್, ಎಕ್ಸೋಥರ್ಮಿಕ್ ಏನು ಅಂತ ಅಂದ್ರೆ ಲಿಬರೇಷನ್ ಆಫ್ ಹೀಟ್ ಎನರ್ಜಿ ಆಗುತ್ತೆ, ಅವಾಗ Kc ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ನಾವು ಹೇಳಬೇಕು ಅಂದ್ರೆ ಕಂಡೀಷನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಆದ್ರೆ Kc ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಎಕ್ಸೋಥರ್ಮಿಕ್ ಆದ್ರೆ Kc ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. may increase or decrease depending upon whether the reaction is exothermic or endothermic. Endothermic ಆದ್ರೆ Kc ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್, ಅದೇ ನಿಮಗೆ ಎಕ್ಸೋಥರ್ಮಿಕಲ್ ಡಿಕ್ರೀಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಅಂತ ಹೇಳ್ಬೋದು. ಸಿಕ್ಸ್ ಕ್ವಶನ್ ನೋಡಿ. 2 moles of PCl5 were heated at 327 degrees Celsius in a closed 2-liter vessel and equilibrium was achieved. PCl5 was found to be 40% dissociated into PCl3 and Cl2. The equilibrium constant Kc for this reaction is option A 0.533, option B 0.267, option C 1.875, option D 3.745. ಸೊ ಏನ್ ಮಾಡಿದ್ರೆ 2 moles of PCl5 ನ ಹೀಟ್ ಮಾಡ್ತಾ ಇದ್ದಾರೆ, ಟೆಂಪರೇಚರ್ ಕೊಟ್ಟಿದ್ದಾರೆ ಇನ್ ಅ ಕ್ಲೋಸ್ಡ್ ವೆಸಲ್. ವಾಲ್ಯೂಮ್ ಎಷ್ಟಿದೆ 2 liters ವೆಸಲ್ ನ ವಾಲ್ಯೂಮ್ ಇದೆ ಅಷ್ಟು. ಸೊ ಈಕ್ವಿಲಿಬ್ರಿಯಂ ಅಚೀವ್ ಆಗ್ತಾ ಇದ್ದಂಗೆ PCl5 ನಿಮಗೆ ಸೊ 40% ಡಿಸೋಸಿಯೇಟ್ ಆಗಿದೆ PCl3 ಮತ್ತೆ Cl2 ಆಗಿ. ಅವಾಗ ನಿಮಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ Kc ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಫಸ್ಟಿಗೆ ಈಕ್ವೇಷನ್ ಬರ್ಕೋಣ. ಸೊ ರಿವರ್ಸಿಬಲ್ ರಿಯಾಕ್ಷನ್ PCl5 ಡಿಸೋಸಿಯೇಟ್ ಟು ಫಾರ್ಮ್ ಅ PCl3 ಪ್ಲಸ್ Cl2. ಸೊ ಇನಿಷಿಯಲ್ ಎಷ್ಟು ಮೋಲ್ಸ್ ಕೊಟ್ಟಿದ್ದಾರೆ, ಇನಿಷಿಯಲ್ಗೆ IN ಅಂತ ಬರಿತೀನಿ. ಸೊ ಇನಿಷಿಯಲ್ 2 moles ಅಂತ ಕೊಟ್ಟಿದ್ರೆ ಅವಾಗ ನಿಮಗೆ ಇನಿಷಿಯಲ್ 2 moles ಇದ್ದಾಗ ಇದೆಷ್ಟು ಇರುತ್ತೆ 0 ಇರುತ್ತೆ. ಅಟ್ ಈಕ್ವಿಲಿಬ್ರಿಯಂ ಕಂಡೀಷನ್ ಎಷ್ಟು ಮೋಲ್ಸ್ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. 40% ಡಿಸೋಸಿಯೇಟ್, 2 molesಗೆ 40% ಡಿಸೋಸಿಯೇಟ್ ಮಾಡಬೇಕು.
ಹಾಗಾಗಿ 2 moles ಇಂದನೇ ಮಾಡ್ತಾ ಇದ್ರಿಂದ 2 ಮೈನಸ್ ಎಷ್ಟು ಪರ್ಸೆಂಟ್ 40% ಅಂದರೆ ಪರ್ 100 ಯಾವುದಕ್ಕೆ ಇನಿಷಿಯಲ್ ವಾಲ್ಯೂಮ್ಗೆ, ಹಾಗಾಗಿ ಇಂಟು 2 ಅಲ್ಲಿಗೆ 40% ಡಿಸೋಸಿಯೇಟ್ ಆಯಿತು ಅಂದರೆ ಇದೆಷ್ಟಿರುತ್ತೆ ಅಂತ ನೋಡ್ಕೋಬೇಕು. ಸೊ ಇದ್ರದ್ದು ಇಲ್ಲಿ ತಗೊತೀನಿ 2 ಮೈನಸ್ 40% ಅಂತ ಅಂದಾಗ ನಿಮಗೆ 2 1s 250s. ಸೊ ಅಲ್ಲಿ ನಿಮಗೆ 5 8s 40 5 10s 2 4s 2 5s. ಸೊ ಅಲ್ಲಿಗೆ 2 ಮೈನಸ್ 0.8 ಇಂಟು 2. ಸೊ ಅಲ್ಲಿಗೆ 4/5 ಬಂತು. ಪಾಯಿಂಟ್ ಕೊಟ್ಟು 0 ಹಾಕೊತೀವಿ 40 ಆಗುತ್ತೆ. ಅಲ್ಲಿಗೆ 5 8s 40, ಹಾಗಾಗಿ 0.8 ಬಂತು. 2 ಮೈನಸ್ 0.8. ಸೊ 2 ಮೈನಸ್ 0.8 ಅಂದರೆ 2 ಅಲ್ಲಿ 0.8 ಹೋದರೆ ಎಷ್ಟು ಉಳಿತು 1.2. ಸೊ ಅಲ್ಲಿಗೆ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ PCl5 1.2 ಇದೆ ಅಂತ ಅಂದರೆ PCl3 ಎಷ್ಟಿರುತ್ತೆ 2 ಅಲ್ಲಿ 1.2 ಹೋದರೆ ಎಷ್ಟು 0.8. ಇದು ಬಂದಿದೆ ನಮಗೆ ಮೋಲ್ಸ್. ಬಟ್ ನಮಗೆ ಬೇಕಾಗಿರೋದೇನು ಮೊಲಾರ್ ಕಾನ್ಸಂಟ್ರೇಷನ್. ಅಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಮೊಲಾರ್ ಕಾನ್ಸಂಟ್ರೇಷನ್ ಬೇಕು. ಮೊಲಾರ್ ಕಾನ್ಸಂಟ್ರೇಷನ್ ಅಂದರೆ ಏನು? ಸೊ ಮೊಲಾರಿಟಿ ಅಂದ್ರೆ ಹೇಳಿದ್ದೀನಿ ನಂಬರ್ ಆಫ್ ಮೋಲ್ಸ್ ಪರ್ ಲೀಟರ್ ಅಂತ ಬರುತ್ತೆ. ಹಾಗಾಗಿ ಇಲ್ಲಿ 2 ಲೀಟರ್ ಅಂತ ಕೊಟ್ಟಿದ್ದಾರೆ. 1.2ನ ಡಿವೈಡೆಡ್ ಬೈ 2 ಮಾಡಿ, 2 ಲೀಟರ್ಸ್ ಅಂತ ಕೊಟ್ಟಿರೋದ್ರಿಂದ ಡಿವೈಡೆಡ್ ಬೈ 2 ಮಾಡಿ. ಸೊ ಅಲ್ಲಿ ನಿಮಗೆ ಡಿವೈಡೆಡ್ ಬೈ 2 ಮಾಡಿದ್ರೆ 2 6 ಬರೋದ್ರಿಂದ 0.6 ಬರುತ್ತೆ. ಸೊ ಅಲ್ಲಿಗೆ ಇದು 0.6 ಬಂತು ಅಂದರೆ ಇದು 0.4 ಡಿವೈಡೆಡ್ ಬೈ 2 ಮಾಡಿದ್ರೆ 0.4. ಅಟ್ ಈಕ್ವಿಲಿಬ್ರಿಯಮ್ 0.6 molar concentration of PCl5 ಇದೆ, 0.4 molar concentration of PCl3 and 0.4 molar concentration of Cl2 ಇದೆ. ಈಗ ನಿಮಗೆ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ K ಗೆ ಫಾರ್ಮುಲಾ ಹಾಕಿದ್ರೆ molar concentration of PCl3 into molar concentration of Cl2 divided by molar concentration of PCl5. PCl3 ಎಷ್ಟಿದೆ ಈಗ 0.4, Cl2 0.4 ಇದೆ, ಡಿವೈಡೆಡ್ ಬೈ PCl5 ಎಷ್ಟಿದೆ 0.6 ಇದೆ. ಸೊ ಅಲ್ಲಿಗೆ 16 ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 16. ಸೊ 0.267 ಬರುತ್ತೆ. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೀವು ಎಕ್ಸಾಕ್ಟಾಗಿ ಮಾಡಬೇಕು ಅಂತ ಏನಿಲ್ಲ. ಸೊ ಅದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೂ ಆಗುತ್ತೆ. 0.5 ಇಂಟು 0.5 ಮಾಡ್ತೀರಾ, ಸಾರಿ 0.4 ಇಂಟು 0.4 ಡಿವೈಡೆಡ್ ಬೈ 0.6 ಮಾಡ್ತಾ ಹೋಗ್ತೀರಾ. ಸೊ ನೀವು 2 ಇಂದನೇ ಡಿವೈಡ್ ಮಾಡ್ತಾ ಹೋಗ್ಬೋದು. ಸಾರಿ 0.2 0.3 ಆಗುತ್ತೆ. ಸೊ ಮತ್ತೆ ನೆಕ್ಸ್ಟು 0.4 ಇಂಟು 0.2 ಡಿವೈಡೆಡ್ ಬೈ 0.3 ಮಾಡ್ತಾ ಹೋದ್ರೆ ಅಲ್ಲಿಗೆ 0.267 ಬರುತ್ತೆ. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next, consider the reaction CaCO3 in solid form, dissociate to form a calcium oxide in solid form and carbon dioxide in gaseous state. In a closed container at equilibrium, what will be the effect of addition of CaCO3 on the equilibrium concentration of carbon dioxide? Option A increases, option B unpredictable, option C decreases, option D remains unaffected. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಇಲ್ಲಿ ಡಿಸೋಸಿಯೇಟ್ ಮಾಡ್ತಾ ಇದ್ದಾರೆ. ಡಿಸೋಸಿಯೇಟ್ ಆದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕ್ಲೋಸ್ಡ್ ಕಂಟೈನರ್ ಅಲ್ಲಿ ಈಕ್ವಿಲಿಬ್ರಿಯಂ ಕಂಡೀಷನ್ ಇದೆ. ಸೊ ಅಲ್ಲಿ ನಾನು ಈಗ ಏನ್ ಮಾಡ್ತೀನಿ, ಈಕ್ವಿಲಿಬ್ರಿಯಂ ಕಂಡೀಷನ್ ಆಲ್ರೆಡಿ ಇದೆ ಇದ್ದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ರಿಯಾಕ್ಟೆಂಟ್ ನ ಆಡ್ ಮಾಡ್ತಾ ಇದ್ದೀನಿ. ರಿಯಾಕ್ಟೆಂಟ್ ಆಡ್ ಮಾಡಿದಾಗ ಪ್ರಾಡಕ್ಟ್ ಸೈಡ್ ಅಲ್ಲಿ ಇರೋಂಥ ಕಾರ್ಬನ್ ಡೈಆಕ್ಸೈಡ್ ನ ಕಾನ್ಸಂಟ್ರೇಷನ್ ಏನಾದ್ರೂ ವೇರಿ ಆಗತ್ತಾ ಅಂತ ಕೇಳಿದ್ದಾರೆ. ಸೊ ಒಂದು ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇನ್ ಸಾಲಿಡ್ ಫಾರ್ಮ್ ಅಲ್ಲಿ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ಇನ್ ಗೇಷಿಯಸ್ ಫಾರ್ಮ್.
ಸೊ ಇದಕ್ಕೆ ನಾನು ಗೇಷಿಯಸ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಒನ್ ಆಫ್ ದ ಪ್ರಾಡಕ್ಟ್ ನಾನು ಇಲ್ಲಿ KP ಮಾತ್ರ ಹೇಳಕ್ ಸಾಧ್ಯ. ಸೊ ಇಲ್ಲಿ KP ಹೇಳಬೇಕು ಅಂತ ಅಂದ್ರೆ KP ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಪ್ರೆಷರ್ ಆಫ್ CO2. ಸೊ ಕಾನ್ಸಂಟ್ರೇಷನ್ ಆಫ್ ಪ್ರೆಷರ್ ಆಫ್ ಇನ್ ಕಾರ್ಬನ್ ಡೈಆಕ್ಸೈಡ್. ಏನ್ ನಿಮಗೆ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಡಿಪೆಂಡ್ ಆಗಿರೋದು ಡೈರೆಕ್ಟ್ಲಿ ಆನ್ ಪ್ರೆಷರ್ ಆಫ್ CO2 ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಯಾವುದೇ ರೀತಿ KP ಫಾರ್ಮುಲಾದಲ್ಲಿ ಸೊ ಕ್ಯಾಲ್ಸಿಯಂ ಕಾರ್ಬೊನೇಟ್ ನ ಕಾನ್ಸಂಟ್ರೇಷನ್ ಎಲ್ಲೂ ಬಂದಿಲ್ಲ ಈ ಫಾರ್ಮುಲಾದಲ್ಲಿ. ಸೊ ಹಂಗೇನಾದ್ರೂ ಬಂದಿದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಡ್ ಮಾಡ್ದಂಗೂ ನಿಮಗೆ ಕಾನ್ಸಂಟ್ರೇಷನ್ ಆಫ್ CO2 ಚೇಂಜ್ ಆಗೋದು. ಇಲ್ಲಿ ನಿಮಗೆ ಫಾರ್ಮುಲಾದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮೇಲೆ ಡಿಪೆಂಡ್ ಆಗಿರೋ ಅಂಥದ್ದು ಇಲ್ಲ. ಸೊ ಹಾಗಾಗಿ ನೀವು ಕ್ಯಾಲ್ಸಿಯಂ ಕಾರ್ಬೊನೇಟ್ ನ ಸೊ ಕಾನ್ಸಂಟ್ರೇಷನ್ ಏನೇ ವೇರಿ ಮಾಡಿದ್ರು ಸಹ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ರಿಮೈನ್ಸ್ ಅನ್ಅಫೆಕ್ಟೆಡ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 8th question. On decomposition of ammonium bisulfide NH4HS ammonium bisulfide, the following equilibrium is established. ಅಮೋನಿಯಂ ಬೈಸಲ್ಫೈಡ್ ಇನ್ ಸಾಲಿಡ್ ಫಾರ್ಮ್ ಅಲ್ಲಿ ಡಿಸೋಸಿಯೇಟ್ ಆಗ್ತದೆ, ಅಮೋನಿಯಾ ಇನ್ ಗೇಷಿಯಸ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತದೆ, ಪ್ಲಸ್ H2S ಹೈಡ್ರೋಜನ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗ್ತದೆ. ಇಫ್ ದ ಟೋಟಲ್ ಪ್ರೆಷರ್ ಈಸ್ P atmosphere, then the equilibrium constant Kp is equal to KP ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು KP ಹಾಕಬೇಕು ಅಂದ್ರೆ ಫಾರ್ಮುಲಾ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ pressure of ammonia into pressure of H2S ಮೇಲೆ ಡಿಪೆಂಡ್ ಆಗಿರುತ್ತೆ, ನಾಟ್ ಆನ್ ಅಮೋನಿಯಂ ಬೈಸಲ್ಫೈಡ್. ಯಾಕೆ ಅಂತ ಅಂದ್ರೆ ಇಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಸೊ ಪ್ರೆಷರ್ ಆಫ್ ಅಮೋನಿಯಾ ಅಂಡ್ ಪ್ರೆಷರ್ ಆಫ್ H2S, ಪ್ರೆಷರ್ ಆಫ್ ಅಮೋನಿಯಾ ಮತ್ತೆ ಪ್ರೆಷರ್ ಆಫ್ H2S ಎಷ್ಟು ಅಂತ ಗೊತ್ತಾದ್ರೆ ನಮಗೆ ಇಲ್ಲಿ ಸೊ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಬಟ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅನ್ನೋ ಚಾಪ್ಟರ್ ಕೈನೆಟಿಕ್ ಥಿಯರಿಯಲ್ಲಿ ಓದಿದ್ರಿ, ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ ಓದಿದ್ರಿ. ಅದ್ರ ಪ್ರಕಾರ ಟೋಟಲ್ ಪ್ರೆಷರ್ ಕೊಟ್ಟಿದ್ದಾರೆ. ಈಗ ಒಂದು ರಿಯಾಕ್ಷನ್ ಅಲ್ಲಿ ಎಷ್ಟು ಗ್ಯಾಸ್ ಇರುತ್ತೆ, ಟೋಟಲ್ ಪ್ರೆಷರ್ P ಟೋಟಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 2 ಗ್ಯಾಸ್ ಇರೋದ್ರಿಂದ P1 ಪ್ಲಸ್ P2 ಅಂತ ತಗೊಂತೀವಿ. ಸೊ P ನ ಟೋಟಲ್ ಪ್ರೆಷರ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, P ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಇಂಡಿವಿಜುವಲ್ ಪ್ರೆಷರ್ ಎಷ್ಟಾಗತ್ತೆ, P/2 ಪ್ಲಸ್ P/2 ಆಗುತ್ತೆ. ಅಲ್ಲಿಗೆ ಪ್ರೆಷರ್ ಆಫ್ ಅಮೋನಿಯಾ P/2, ಪ್ರೆಷರ್ ಆಫ್ H2S ಏನಾಯ್ತು P/2. ಸೊ ಈಗ ಇದಕ್ಕೆ ವ್ಯಾಲ್ಯೂ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, P/2 ಇಂಟು P/2 ಏನಾಗತ್ತೆ, P ಸ್ಕ್ವಯರ್ ಬೈ 4, P ಸ್ಕ್ವಯರ್ ಬೈ 4 ಬಂತು. ಸೊ ಅಲ್ಲಿಗೆ P ಸ್ಕ್ವಯರ್ ಬೈ 4 ಅಂತ ಇರೋದು ಆಪ್ಷನ್ ಸಿ. ಅಲ್ಲಿ P ಸ್ಕ್ವಯರ್ ಬೈ 4 ಅಟ್ಮಾಸ್ಫಿಯರ್ ಸ್ಕ್ವಯರ್, ಯಾಕೆಂದ್ರೆ 2 ಪ್ರೆಷರ್ ನ ಸ್ಕ್ವಯರ್ ಇರೋದ್ರಿಂದ ಅಟ್ಮಾಸ್ಫಿಯರ್ ಸ್ಕ್ವಯರ್ ಆಗತ್ತೆ. ಹಾಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಡಿಸೋಸಿಯೇಷನ್ ಆಫ್ PCl5 to PCl3 and Cl2 is an endothermic reaction. Which of the following will favor the forward reaction? ಸೊ ಇದು ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದೆ. ಯಾವ ಒಂದು ಕಂಡೀಷನ್ ಇಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ನ ಫೇವರ್ ಮಾಡತ್ತೆ ಅಂತ ಕೇಳಿದರೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದಾಗ ಡೆಲ್ಟಾ H ವ್ಯಾಲ್ಯೂ ಪಾಸಿಟಿವ್ ಅದು. ಸೊ ಆಪ್ಷನ್ ಎ ಆಡಿಂಗ್ Cl2, ಆಪ್ಷನ್ so adding Cl2 to the equilibrium mixture at a constant volume. Option B compressing the gaseous mixture. Option C increasing the volume of the gaseous mixture. Option D decreasing the temperature. Which of the following will favor the forward reaction ಅಂತ ಅಂದ್ರೆ ಈ ಕಂಡೀಷನ್ PCl5 ಇರೋದು ಡಿಸೋಸಿಯೇಟ್ ಆಗಿ PCl3 ಮತ್ತೆ Cl2 ಆಗಿ ಕನ್ವರ್ಟ್ ಆಗ್ತಾ ಇರೋದು. ಇದರಲ್ಲಿ ಯಾವ ಆಪ್ಷನ್ಸ್ ಕಂಡೀಷನ್ಸ್ ಕರೆಕ್ಟ್ ಆಗಿ ಫಾರ್ವರ್ಡ್ ರಿಯಾಕ್ಷನ್ ನ ಫೇವರ್ ಮಾಡುತ್ತೆ ಅಂತ ಕೇಳಿದರೆ, ಆಕ್ಚುಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ, ಇನ್ಕ್ರೀಸಿಂಗ್ ದ ವಾಲ್ಯೂಮ್ ಆಫ್ ದ ಗೇಷಿಯಸ್ ಮಿಕ್ಸ್ಚರ್. ಸೊ ಇಲ್ಲಿ ನಿಮಗೆ ಈ ಗೇಷಿಯಸ್ ಮಿಕ್ಸ್ಚರ್ ನ ವಾಲ್ಯೂಮ್ ನ ಇನ್ಕ್ರೀಸ್ ಮಾಡ್ತಾ ಹೋದಂಗೂ ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ನಂಬರ್ ಆಫ್ ಮೋಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇನಾಗುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಕ್ರೀಸಿಂಗ್ ದ ವಾಲ್ಯೂಮ್ ಆಫ್ ದ gaseous mixture will favor the forward reaction.
ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಫಾರ್ವರ್ಡ್ ರಿಯಾಕ್ಷನ್ ಅದು ಫೇವರ್ ಮಾಡುತ್ತೆ. ನೆಕ್ಸ್ಟ್, ಕನ್ಸಿಡರ್ ದಿ ರಿಯಾಕ್ಷನ್ PCl5, so which is going to dissociate as PCl3 and chlorine in a closed container at equilibrium at a fixed temperature. What will be the effect of adding more PCl5 on the equilibrium concentration of chlorine? ಸೊ ಇಲ್ಲಿ ಕ್ಲೋಸ್ ಕಂಟೈನರ್ ಅಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದಾರೆ, ಈಕ್ವಿಲಿಬ್ರಿಯಂ ಕಂಡೀಷನ್ ಇದೆ, ಟೆಂಪರೇಚರ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ನಿಮಗೆ ಈಗ PCl5 ಗ್ಯಾಸ್ ನ ಜಾಸ್ತಿ ಆಡ್ ಮಾಡ್ತೀನಿ, ಆಡ್ ಮಾಡಿರೋ ಎಫೆಕ್ಟ್ ಏನಾಗತ್ತೆ ಆನ್ ದ ಕಾನ್ಸಂಟ್ರೇಷನ್ ಆಫ್ ಕ್ಲೋರಿನ್ ಅಂತ ಕೇಳಿದ್ರೆ, ಆಪ್ಷನ್ ಎ ಇಟ್ ಡಿಕ್ರೀಸಸ್, ಆಪ್ಷನ್ ಬಿ ಇಟ್ ಇನ್ಕ್ರೀಸಸ್, ಆಪ್ಷನ್ ಸಿ ಇಟ್ ರಿಮೈನ್ಸ್ ಅನ್ಅಫೆಕ್ಟೆಡ್, ಆಪ್ಷನ್ ಡಿ ಇಟ್ ಕೆನಾಟ್ ಬಿ ಪ್ರಿಡಿಕ್ಟೆಡ್ ವಿತೌಟ್ ದ ವ್ಯಾಲ್ಯೂ ಆಫ್ Kp. ಸೊ PCl5 ಜಾಸ್ತಿ ಮಾಡ್ತಾ ಇದ್ದಾರೆ ಲೇ ಚಾಟ್ಲಿಯಸ್ ಪ್ರಿನ್ಸಿಪಲ್ ಪ್ರಕಾರ. ಈಗ ಆಲ್ರೆಡಿ ಈಕ್ವಿಲಿಬ್ರಿಯಂ ಕಂಡೀಷನ್ ಇದೆ, ಟೆಂಪರೇಚರ್ ಫಿಕ್ಸ್ ಆಗಿದೆ. ಈಗ ನಾನು ಏನ್ ಮಾಡಿದೆ, PCl5 ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದೆ. PCl5 ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂದ್ರೆ ಈಕ್ವಿಲಿಬ್ರಿಯಂ ಕಂಡೀಷನ್ ಡಿಸ್ಟರ್ಬ್ ಆಯ್ತು. ಮತ್ತೆ ಈಕ್ವಿಲಿಬ್ರಿಯಂ ಕಂಡೀಷನ್ ಬರಬೇಕು ಅಂತ ಅಂದ್ರೆ ಏನಾಗಬೇಕು ಅಲ್ಲಿ ನಿಮಗೆ, ಸೊ ಈ PCl5 ಐದರ್ ಇಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಸೊ ಈ ರೀತಿ ಮೇಲ್ ಬರಬೇಕು ಅಂದ್ರೆ ಈ ಎಕ್ಸಸ್ ಇರೋದು ಫಾರ್ವರ್ಡ್ ರಿಯಾಕ್ಷನ್ ಆಗಬೇಕು. ಸೊ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಇದ್ದಂಗೆ ಇಲ್ಲಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಾಡಕ್ಟ್ ನ ಕಾನ್ಸಂಟ್ರೇಷನ್. ಸೊ ಹಾಗಾಗಿ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಫಾರ್ವರ್ಡ್ ರಿಯಾಕ್ಷನ್ ಆದಾಗ ಕ್ಲೋರಿನ್ ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಾನ್ಸಂಟ್ರೇಷನ್ ಆಫ್ ಕ್ಲೋರಿನ್ ಇನ್ಕ್ರೀಸಸ್, ಯಾಕಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, given the reaction 2x plus y give rise to z plus 80 kilocalorie, which combination of pressure and temperature gives the highest yield of z at equilibrium? Option A 1000 atmosphere and 500 degrees Celsius, option B 500 atmosphere and 500 degrees Celsius, option C 1000 atmosphere and 100 degrees Celsius, option D 500 atmosphere and 100 degrees Celsius. So ಒಂದು ಅಬ್ಸರ್ವ್ ಮಾಡಿ, 2 moles 2 plus 1 3 moles reactant ಇರೋದು 1 mole of reactant ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಪ್ಲಸ್ 80 ಕಿಲೋ ಕ್ಯಾಲೋರಿ ಅಷ್ಟು ಎನರ್ಜಿ ಲಿಬರೇಟ್ ಆಗ್ತಾ ಇದೆ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತಾ ಇದೆ. ಇಲ್ಲಿ ನಿಮಗೆ which combination of pressure and temperature gives the highest yield of Z? highest yield of Z ಅಂದ್ರೆ ಪ್ರಾಡಕ್ಟ್ ನ ನಮಗೆ ಸೊ ಏನು yield ಜಾಸ್ತಿ ಬೇಕು ಅಟ್ ಈಕ್ವಿಲಿಬ್ರಿಯಂ ಕಂಡೀಷನ್, ಅಲ್ಲಿಗೆ ಪ್ರೆಷರ್ ಏನಾಗಿರ್ಬೇಕು, ಟೆಂಪರೇಚರ್ ಏನಾಗಿರ್ಬೇಕು ಅಂತ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಒಂದು ಆಗ್ತಾ ಇರೋದ್ರಿಂದ ಮತ್ತೆ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ is less when compared to number of moles of reactant. ನಾವು ಹಾಗೆ ರಿಯಾಕ್ಷನ್ ನೋಡೋದಾದ್ರೆ ಇಲ್ಲಿ ನೋಡಿ 2 plus 1 3 moles reactant ಇದೆ, 1 mole ಪ್ರಾಡಕ್ಟ್ ಇದೆ. ಹಾಗಾಗಿ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ ಇಸ್ ಲೆಸ್ ದ್ಯಾನ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ ಒಂದು, ಮತ್ತೆ ಇಟ್ ಈಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಹಾಗಾಗಿ ಹೈ ಪ್ರೆಷರ್ and low temperature will yield highest amount of Z at equilibrium. ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲೇ ಹೈ ಪ್ರೆಷರ್ ಅಂದ್ರೆ ಯಾವುದು ಅಂತ ನೋಡಿ. 1000 ಇದೆ, ಸೊ ಅಲ್ಲಿಗೆ 2 ಆಪ್ಷನ್ಸ್ ಬರುತ್ತೆ. ಲೋ ಟೆಂಪರೇಚರ್ ಇರಬೇಕು, ಇಲ್ಲೂ 1000 ಇದೆ, ಇಲ್ಲೂ 1000 ಇದೆ, ಬಟ್ ಇಲ್ಲಿ 500 ಡಿಗ್ರಿ ಸೆಲ್ಸಿಯಸ್ ಇದೆ, ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೈ ಪ್ರೆಷರು ಇದೆ, ಲೋ ಟೆಂಪರೇಚರು ಇದೆ. ಸೊ ಅಲ್ಲಿ ನಿಮಗೆ ಈ ರೀತಿ ಕ್ವಶನ್ಸ್ ಬಂದಾಗ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟು ಮೋಲ್ಸ್ ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟು ಮೋಲ್ಸ್ ಇದೆ ನೋಡ್ಕೊಳ್ಳಿ. ಸೊ ಅದು ಎಂಡೋಥರ್ಮಿಕ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ ನೋಡ್ಕೊಳ್ಳಿ. ಸೊ when NP is less when compared to NR and if it is a exothermic reaction, ಸೊ ದೆನ್ ಕಂಡೀಷನ್ ಏನಾಗಿರ್ಬೇಕು ಅಂದ್ರೆ ಹೈ ಪ್ರೆಷರ್ ಇರಬೇಕು, ಲೋ ಟೆಂಪರೇಚರ್ ಇರಬೇಕು. ಅವಾಗ ರಿಯಾಕ್ಷನ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಏನಾಗುತ್ತೆ, ಈಲ್ಡ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, when hydrogen molecules decompose into atoms, which conditions give maximum yield of hydrogen atoms ಅಂತ ಕೇಳಿದ್ದಾರೆ. ಈಗ ಏನಾಗ್ತದೆ ಕಂಡೀಷನ್, ಹೈಡ್ರೋಜನ್ ಮಾಲಿಕ್ಯೂಲ್
ಹೈಡ್ರೋಜನ್ ಮಾಲಿಕ್ಯೂಲ್ ಅಂದ್ರೆ H2 ಗೇಷಿಯಸ್ ಫಾರ್ಮ್ ಅಲ್ಲಿ ಇದೆ. ಸೊ ಇದು ಅಟಮೈಸೇಷನ್, ಆಟಮ್ಸ್ ಕನ್ವರ್ಟ್ ಆಗ್ತದೆ ಅಂದ್ರೆ ಯು ಹ್ಯಾವ್ ಟು ಪ್ರೊವೈಡ್ ಹೀಟ್ ಎನರ್ಜಿನ ಪ್ರೊವೈಡ್ ಮಾಡಬೇಕು. ಅಲ್ಲಿಗೆ ಇದು ಎಕ್ಸೋಥರ್ಮಿಕ್ ಅಲ್ಲ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ಬೋದು. ಎಂಡೋಥರ್ಮಿಕ್ ರಿಯಾಕ್ಷನ್ ಆಗ್ತದೆ, ಅವಾಗ 2 atoms ಆಫ್ ಹೈಡ್ರೋಜನ್ ಕನ್ವರ್ಟ್ ಆಗ್ತದೆ. ಸೊ ಇಲ್ಲಿ ನಿಮಗೆ ಒಂದು ಎಕ್ಸೋಥರ್ಮಿಕ್ ಕಂಡೀಷನ್, ಹೀಟ್ ನೀವೇ ಪ್ರೊವೈಡ್ ಮಾಡ್ತಾ ಇದ್ದೀರಾ. ಮತ್ತೆ ಮಾಲಿಕ್ಯೂಲ್ ಇದೇನಾಗ್ತದೆ ಆಟಮ್ಸ್, ಇಲ್ಲಿ ಒಂದೇ ಮೋಲು, ಇಲ್ಲಿ ನಿಮಗೆ 2 moles. ಅಲ್ಲಿಗೆ NP is greater than NR ಅಂತ ಹೇಳ್ಬೋದು. NP greater than NR ಮತ್ತೆ ಎಂಡೋಥರ್ಮಿಕ್ ಕಂಡೀಷನ್ ಬೇರೆ ಇರೋದ್ರಿಂದ ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ನೋಡಿ, ಹೈ ಟೆಂಪರೇಚರ್ ಲೋ ಪ್ರೆಷರ್, ಲೋ ಟೆಂಪರೇಚರ್ ಹೈ ಪ್ರೆಷರ್, ಆಪ್ಷನ್ ಸಿ ಹೈ ಟೆಂಪರೇಚರ್ ಹೈ ಪ್ರೆಷರ್, ಆಪ್ಷನ್ ಡಿ ಲೋ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್ ಅಂತ ಕೇಳಿದರೆ. ಸೊ ಇಲ್ಲಿ ನಿಮಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟೆಂಪರೇಚರ್ ಹೈ ಇರಬೇಕು, ಪ್ರೆಷರ್ ಲೋ. ಅದೇ ಇಲ್ಲಿ ಕಂಡೀಷನ್ ಏನಿತ್ತು, ಹೈ ಪ್ರೆಷರ್ ಲೋ ಟೆಂಪರೇಚರ್. ಇಲ್ಲಿ ರಿವರ್ಸ್, ಯಾಕಂದ್ರೆ ಇದು ಎಕ್ಸೋಥರ್ಮಿಕ್, ಇದು ಎಂಡೋಥರ್ಮಿಕ್. ಇಲ್ಲಿ NP ಲೆಸ್ ದಾನ್ NR, ಇಲ್ಲಿ NP ಗ್ರೇಟರ್ ದಾನ್ NR. ಸೊ ಹಾಗಾಗಿ ಟೆಂಪರೇಚರ್ ಹೈ ಇರಬೇಕು, ಪ್ರೆಷರ್ ಲೋ ಇರಬೇಕು. ಸೊ ಆವಾಗ ನಿಮಗೆ ಮ್ಯಾಕ್ಸಿಮಮ್ ಈಲ್ಡ್ ಆಫ್ ಹೈಡ್ರೋಜನ್ ಆಟಮ್ಸ್ ಸಿಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಫಾರ್ ದ ಗ್ಯಾಸ್ ಫೇಸ್ ರಿಯಾಕ್ಷನ್ 2NO give rise to N2 plus O2. ಡೆಲ್ಟಾ H ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸೋಥರ್ಮಿಕ್ -43.5 ಕಿಲೋ ಕ್ಯಾಲೋರಿ ಪರ್ ಮೋಲ್ ಅಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಬಿಲೋ ಈಸ್ ಟ್ರೂ ಫಾರ್ N2 plus O2 give rise to 2NO ಅಂದ್ರೆ ಸೊ ನೈಟ್ರೋಜನ್ ಆಕ್ಸೈಡ್ ಇದ್ದಿದ್ದು ನೈಟ್ರೋಜನ್ ಅಂಡ್ ಆಕ್ಸಿಜನ್ ಫಸ್ಟ್ ಕಂಡೀಷನ್ ರಿಯಾಕ್ಷನ್ ಆಗ್ತಾ ಇತ್ತು, ಅಲ್ಲಿ ಡೆಲ್ಟಾ H ವ್ಯಾಲ್ಯೂ ನೆಗೆಟಿವ್ ಇದೆ. ಅದ್ರ ರಿವರ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ, N2 plus O2 give rise to 2NO ಅಂತ ಹೇಳಿ ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ ರಿವರ್ಸ್ ರಿಯಾಕ್ಷನ್ ನ ಕೊಟ್ಟಿದ್ದಾರೆ. ಸೊ ಅವಾಗ ಡೆಲ್ಟಾ H ವ್ಯಾಲ್ಯೂ ಅಲ್ಲಿ ನೆಗೆಟಿವ್ ಇದ್ದಿಲ್ಲ, ಏನಾಗುತ್ತೆ ಪಾಸಿಟಿವ್ ಆಗುತ್ತೆ, ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಆಪ್ಷನ್ ಎ ನೋಡಿ, K ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ K is independent on temperature. So K increases as T decreases, decreases as K decreases as T decreases, K varies with the addition of NO. So ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದ್ರೆ ಇದು ರಿವರ್ಸ್ ರಿಯಾಕ್ಷನ್ ಆಗಿರೋದ್ರಿಂದ ಡೆಲ್ಟಾ H ವ್ಯಾಲ್ಯೂ ಪಾಸಿಟಿವ್ ಆಗುತ್ತೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ. ಸೊ ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಸೊ ಅಲ್ಲಿ ನಿಮಗೆ K ವ್ಯಾಲ್ಯೂನು ಇನ್ಕ್ರೀಸ್ ಆಗುತ್ತೆ. ಆಸ್ ಟೆಂಪರೇಚರ್ ಡಿಕ್ರೀಸಸ್, K ವ್ಯಾಲ್ಯೂನು ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. K ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಆಗಿರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಫಾರ್ ದ ರಿಯಾಕ್ಷನ್ SnO2 plus 2H2 ಟಿನ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ನ ರಿಯಾಕ್ಟ್ ಮಾಡ್ತದೆ, ರಿವರ್ಸಿಬಲ್ ರಿಯಾಕ್ಷನ್ ಇಟ್ಸ್. ಸೊ 2 moles ಆಫ್ ವಾಟರ್ ಆಗಿ ಫಾರ್ಮೇಶನ್, ಸ್ಟೀಮ್ ಆಗಿ ಫಾರ್ಮೇಶನ್ ಆಗ್ತದೆ, ಪ್ಲಸ್ ಟಿನ್ ಇನ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಫಾರ್ಮೇಶನ್ ಆಗ್ತದೆ ಅಟ್ 900 Kelvin. The equilibrium steam hydrogen mixture was found to be 40% hydrogen by volume. The Kp is option A 1.15, option B 2.25, option C 7.75, option D 10. ಸೊ ಯಾವುದಿಲ್ಲಿ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, Kpಗೆ ಫಾರ್ಮುಲಾ ಹಾಕಬೇಕು. Kp is equal to molar concentration of pressure of H2O whole to the power of 2. ಯಾಕೆಂದ್ರೆ 2 moles ಇದೆ. ಟಿನ್ ಮೇಲೆ ಡಿಪೆಂಡ್ ಆಗಲ್ಲ, ಯಾಕಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ, Kp ತಗೊಂಡಿರೋದ್ರಿಂದ. ಸೊ ಗೇಷಿಯಸ್ ಸ್ಟೇಟ್ ಪ್ರೆಷರ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಗ್ಯಾಸ್ ಅಂದ್ರೆ ಹೈಡ್ರೋಜನ್ ಬಂತು, ಅಲ್ಲಿಗೆ ಪ್ರೆಷರ್ ಆಫ್ ಹೈಡ್ರೋಜನ್ ಗ್ಯಾಸ್ ಟು ದ ಪವರ್ 2. ಈಕ್ವಿಲಿಬ್ರಿಯಂ ಸ್ಟೀಮ್ ಹೈಡ್ರೋಜನ್ ಮಿಕ್ಸರ್ ಇದೆ, ಸ್ಟೀಮ್ ಅಂದ್ರೆ ವಾಟರ್ ಇದೆ, ಹೈಡ್ರೋಜನ್ ಇದೆ. ಮಿಕ್ಸರ್ ಅಲ್ಲಿ 40% ವಾಲ್ಯೂಮ್ ಹೈಡ್ರೋಜನ್ ಇದೆ, ಅಲ್ಲಿಗೆ 100% ಇದೆ ಅಂತ ಅಂದ್ರೆ ಅದ್ರಲ್ಲಿ ಹೈಡ್ರೋಜನ್ 40% ಇದೆ ಅಂದ್ರೆ ಇನ್ನ 100 ಅಲ್ಲಿ 40 ಹೋದ್ರೆ ಉಳಿಯೋದೆಷ್ಟು 60. ಅಲ್ಲಿಗೆ 60% ಬೈ ವಾಲ್ಯೂಮ್ ಅಷ್ಟು ಏನಿರುತ್ತೆ ಸ್ಟೀಮ್ ಇರುತ್ತೆ ಅಂತ ಅನ್ಕೊಂಡು, 60% ಬೈ ವಾಲ್ಯೂಮ್ ಅಷ್ಟು ನಿಮಗೆ ಏನಿರುತ್ತೆ ಸೊ ಸ್ಟೀಮ್ ಇರುತ್ತೆ. 40% ಬೈ ವಾಲ್ಯೂಮ್ ಅಷ್ಟು
ಸೊ ಏನಿರುತ್ತೆ ಹೈಡ್ರೋಜನ್ ಇರುತ್ತೆ ಅಂತ. ಇದಕ್ಕಿನ್ನು ನಾನು ವ್ಯಾಲ್ಯೂ ಹಾಕಿಲ್ಲ. ಸೊ ಅಲ್ಲಿಗೆ ಅವ್ರು ಕೊಟ್ಟಿರೋ ಪ್ರಕಾರ ಇದು P of H2O by P of H2 ವ್ಯಾಲ್ಯೂ ಕೊಟ್ಟಿರೋದು. So let 2 3s 2 2s 3 by 2 2 1s ಸೊ ಅಲ್ಲಿಗೆ 1.5 ಅಂತ. ಸೊ ಇಲ್ಲಿ ನಿಮಗೆ ಎರಡರದ್ದು ವ್ಯಾಲ್ಯೂ P of H2O by P of H2 ಎರಡರದ್ದು ಸೊ ನಾವು ಡಿವೈಡ್ ಮಾಡಿರೋ ವ್ಯಾಲ್ಯೂ ಓವರ್ ಆಲ್ 1.5 ಬಂದು. ಸೊ ಎರಡು ಸ್ಕ್ವೇರ್ ಇರೋದ್ರಿಂದ 1.5 ಸ್ಕ್ವೈರ್ ಮಾಡ್ತೀನಿ. ಆ್ಯಕ್ಚುಲಿ ಇದ್ರ ಡಿವೈಡೆಡ್ ವ್ಯಾಲ್ಯೂ 1.5, ಆದರೂ ಸ್ಕ್ವೇರಿಂಗ್ ಮಾಡಿದ್ರೆ 1.5 ಇಂಟು 1.5 ಮಾಡ್ತಾ ಹೋಗ್ತೀರಾ ಸ್ಕ್ವೇರಿಂಗ್ ಮಾಡಿದ್ರೆ. ಸೊ ಅಲ್ಲಿ ನಿಮಗೆ 2.25 ಬರುತ್ತೆ. ಲೈಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಅವರು ಸ್ಕ್ವೇರಿಂಗ್ ಅಲ್ಲ, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸ್ಟೀಮ್ ಹೈಡ್ರೋಜನ್ ಮಿಕ್ಸ್ಚರ್ Kb ವ್ಯಾಲ್ಯೂ ಕೆ ವ್ಯಾಲ್ಯೂ ಸೊ ಕೊಟ್ಟಿದ್ದಾರೆ 40% ಹೈಡ್ರೋಜನ್ ಬೈ ವಾಲ್ಯೂಮ್ ಅಂತ. ಅಲ್ಲಿಂದ ನಾವು ಕಂಡುಹಿಡ್ಕೊಂಡಿರೋದು 60% ಬೈ ಏನು ಸ್ಟೀಮ್ ಇರುತ್ತೆ ಅಂತ. ಅಲ್ಲಿಗೆ 60/40 ಮಾಡಿದ್ರೆ 1.5 ಬಂತು. ಇದ್ರ ವ್ಯಾಲ್ಯೂ 1.5. ಅಲ್ಲಿಗೆ ಸ್ಕ್ವೇರಿಂಗ್ ಮಾಡಿದ್ರೆ ನಮಗೆ 1.5 ಹೋಲ್ ಸ್ಕ್ವೇರ್ ಆಯಿತು ಅಂದರೆ 2.25 ಬರುತ್ತೆ. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. 1 mole of a compound AB reacts with 1 mole of compound CD. According to the equation, AB plus CD give rise to AD plus CB. When equilibrium had been established, it was found that 3/4 moles, ಅಂದರೆ ಮುಕ್ಕಾಲ್, ಸೊ 75% ಅಂತ ಕೌಂಟ್ ಮಾಡಿದ್ರೆ each of reactant AB and CD has been converted to AD and CB. There is no change in volume. The equilibrium constant of reaction is option A 9/16, option B 1/9, option C 16/9, option D 9 ಅಂತ ಕೊಟ್ಟಿದ್ರು. ಸೊ ಇಲ್ಲಿ ನಿಮಗೆ ರಿಯಾಕ್ಷನ್ ಕೊಟ್ಟಿದ್ರೆ ಎ ಬಿ ಮತ್ತು ಸಿ ಡಿ ಸೇರಿದಾಗ ಎ ಡಿ ಮತ್ತು ಸಿ ಬಿ ಅನ್ನೋದು ಫಾರ್ಮೇಷನ್ ಆಗ್ತಾ ಇದೆ. ಸೊ ಈಕ್ವಿಲಿಬ್ರಿಯಂ ಕಂಡೀಷನ್ ಏನಾಗಿದೆ, ಸೊ ಏನು ನಿಮಗೆ 75% ಆಫ್ ರಿಯಾಕ್ಟೆಂಟ್ ಈಸ್ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್ ಅಂತ ಆಯಿತು. ಸೊ ಅಲ್ಲಿಗೆ ನಿಮಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೇಳಿದ್ದಾರೆ. ಕೆ ಇಸ್ ಈಕ್ವಲ್ ಟು molar concentration of AD into molar concentration of CB divided by molar concentration of AB divided by molar concentration of CD. Equilibrium constant na formula idu. ಅಲ್ಲಿಗೆ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅನ್ನೋದು ಫಾರ್ಮುಲಾ ಅದು. ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಡಿ ಎಷ್ಟು 3/4 ಅಂತ ಅವರೇ ಕೊಟ್ಟಿದ್ದಾರೆ ಈಕ್ವಿಲಿಬ್ರಿಯಂ ಕಂಡೀಷನ್. ಅಲ್ಲಿಗೆ ಸಿ ಬಿನೂ ಎಷ್ಟಿರುತ್ತೆ 3/4 ಮೋಲ್ ಈಚ್ ಅಂತ ಹೇಳಿದ್ದಾರೆ. ಸೊ ಎ ಬಿ ಎಷ್ಟಾಯ್ತು, ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ ನಿಮಗೆ ಸೇ 1 ಮೋಲ್ ಇತ್ತು, ಅವಾಗ ಇಲ್ಲಿ 0 ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್ ಅನ್ಕೊಂಡ್ರೆ ಫಸ್ಟು. ಸೊ ರಿಯಾಕ್ಟೆಂಟ್ 1 ಮೋಲ್ ಇತ್ತು, 0 ಪ್ರಾಡಕ್ಟ್ ಇತ್ತು ಇನಿಷಿಯಲ್. ಈಕ್ವಿಲಿಬ್ರಿಯಂ ಕಂಡೀಷನ್ಲಿ ಇದು 3/4 ಅಂತ ಹೇಳ್ತಾ ಇದ್ದಾರೆ. ಸೊ ಈ 3/4 ಅಂದರೆ 1 - 3/4 ಅಂತ ಅಂದರೆ ಅಲ್ಲಿಗೆ ಎಷ್ಟು ಹೊಡಿತು 1/4. ಸೊ ಹಾಗಾಗಿ ರಿಯಾಕ್ಟೆಂಟ್ ಎಷ್ಟಾಯಿತು 1/4 ಇಂಟು 1/4 1/4 ಇಂಟು 1/4 4 4s 16. ಸೊ ಇಲ್ಲಿ ನಿಮಗೆ 3/4 ಹೋಲ್ ಸ್ಕ್ವೇರ್ ಇಂಟು ಮೇಲೆ 1/4 ಮೇಲೆ ಹೋದರೆ 4/1 ಹೋಲ್ ಸ್ಕ್ವೇರ್ ಆಯಿತು. ಸೊ ಅಲ್ಲಿಗೆ 4 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇನ್ನು 3 ಸ್ಕ್ವೇರ್ 3 3s 1 ಸ್ಕ್ವೇರ್ ಅಂದರೆ 1 ಬರುತ್ತೆ. 3 3s 9, ಅಲ್ಲಿ 9/1 ಅಂದರೆ ಆನ್ಸರ್ ಎಷ್ಟು ಬಂತು 9. ಅಲ್ಲಿಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 9 ಅನ್ನೋದು ಕರೆಕ್ಟ್ ಆನ್ಸರ್. ಸೊ ಅಲ್ಲಿಗೆ ಆಪ್ಷನ್ ಡಿ ರೈಟ್ ಆನ್ಸರ್. ಸೊ ಇನ್ ಲೆಫ್ಟ್ ಓವರ್ ಕ್ವಶನ್ಸ್ನ ನೆಕ್ಸ್ಟ್ ಸೆಷನಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.